ಕಿಡಿಗೇಡಿಗಳ ಮೇಲೆ ಅಟ್ಟಹಾಸವನ್ನ ತೋರಿರುವಂಥದ್ದು. ರಾಜಕೀಯ ದ್ವೇಷಕ್ಕೆ ಹಸುವಿನ ಕೆಚ್ಚಲನ್ನ ಕೊಯ್ದು ವಿಕೃತಿ ಮೆರೆದಿದ್ದಾರೆ ಕಿಡಿಗೇಡಿಗಳು. ಇನ್ನು ದೊಡ್ಡ ಆಲದ ಮರದ ಸಮೀಪದ ಸೂಲಿವಾರದಲ್ಲಿ ನಡೆದಂತಹ ಘಟನೆ ಇದಾಗಿದೆ. ಶಸ್ತ್ರಚಿಕಿತ್ಸೆ ನಡೆಸಿದ್ರೂ ಕೂಡ ಫಲಕಾರಿಯಾಗಿಲ್ಲ, ಹಸು ಸಾವನ್ನಪ್ಪಿದೆ. ಇನ್ನು ಸೂಲಿವಾರದ ಡೇರಿ ಅಧ್ಯಕ್ಷ ಮರಿ ಬಸಯ್ಯ ಅವರಿಗೆ ಸೇರಿದಂತಹ ಹಸು ಇದಾಗಿದೆ. ಪಕ್ಕದ ಜಮೀನಿಗೆ ಹಸುವನ್ನ ಮೇಯಿಸಲು ಹೋದಾಗ ಈ ಘಟನೆ ನಡೆದಿರುವಂಥದ್ದು. ನೋಡಿ, ಹಸುವಿನ ಕೆಚ್ಚಲನ್ನ ಕೊಯ್ದು ವಿಕೃತಿ ಮೆರೆದಿದ್ದಾರೆ ಕಿಡಿಗೇಡಿಗಳು ಅಂತಾನೆ ಹೇಳ್ಬೋದು. ರಾಜಕೀಯ ದ್ವೇಷ ಅಂತ ಕೂಡ ಇಲ್ಲಿ ಹೇಳ್ತಾ ಇರುವಂಥದ್ದು ಹಸುವಿನ ಮಾಲೀಕರು. ಹಾಗಾದ್ರೆ ಏನ್ ರಾಜಕೀಯ ದ್ವೇಷ ಇರಬಹುದು? ಇನ್ನು ಸುಮಾರು 5 ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆಯನ್ನ ಕೂಡ ನಡೆಸಿದ್ರು, ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಹಸು ಸಾವನ್ನಪ್ಪಿರುವಂಥದ್ದು. ಸಿಲಿಕಾನ್ ಸಿಟಿಯಲ್ಲಿ ಇದು ಮತ್ತೆ ಕ್ರೌರ್ಯದ ಅಟ್ಟಹಾಸದ ಒಂದು ಮುಂದುವರಿದ ಭಾಗ ಅಂತಾನೆ ಹೇಳ್ಬೋದು. ಈ ಹಿಂದೆಯೂ ಕೂಡ ಬೆಂಗಳೂರಿನಲ್ಲಿ ಇದೇ ರೀತಿಯ ಘಟನೆ ನಡೆದಿತ್ತು. ಇನ್ನು ತಾಯಿ ಸ್ವರೂಪಿ ಅಂತ ಹೇಳ್ತೀವಿ, ಪುಣ್ಯಕೋಟಿ ಅಂತ ಕರಿತೇವೆ. ಆದರೆ ಹಸುವನ್ನ ಈ ರೀತಿ ಹಸುವಿನ ಕೆಚ್ಚಲನ್ನ ಕೊಯ್ದು ವಿಕೃತಿ ಮೆರೆದಿರೋದು ನಿಜಕ್ಕೂ ಕೂಡ ಒಂದು ಮೃಗೀಯ ವರ್ತನೆ ಅಂತಾನೆ ಹೇಳ್ಬೋದು. ಮೃಗಗಳು ಈ ರೀತಿ ಮಾಡಲ್ಲ. ಇನ್ನು ಮೃಗಗಳಿಗಾದರೂ ಎಷ್ಟೋ ಮಾನವೀಯತೆ ಅನ್ನೋದಿರುತ್ತೆ, ಅನುಕಂಪ ಅಂತ ಇರುತ್ತೆ. ಆದರೆ ಅನುಕಂಪ ಇಲ್ಲದೆ ಇರುವಂತಹ ಪ್ರಾಣಿಗಳು, ಕಾಡು ಪ್ರಾಣಿಗಳಿಗಿಂತ ಕಡಿಯಾಗಿ ವರ್ತನೆ ಮಾಡಿರುವಂಥದ್ದಿಲ್ಲ. ನೋಡಿ, ಈ ಹಿಂದೆಯೂ ಕೂಡ ಚಾಮರಾಜನಗರದಲ್ಲಿ ಇದೇ ರೀತಿಯ ಘಟನೆ ನಡೆದಿತ್ತು. ಆದರೆ ಮತ್ತೆ ಮತ್ತೆ ಇದೇ ರೀತಿಯ ಘಟನೆಗಳು ಮರುಕಳಿಸ್ತಾ ಇದೆ ಅಂತಂದ್ರೆ ಯಾರದ್ದು ತಪ್ಪು? ಇಲ್ಲಿ ಹಳೆಯ ವೈಷಮ್ಯ ಇದೆ, ಹಳೆಯ ವೈಷಮ್ಯಕ್ಕೆ ಹಸುವಿನ ಕೆಚ್ಚಲನ್ನ ಕೊಯ್ದಿದ್ದಾರೆ ಅಂತ ಆರೋಪ ಮಾಡ್ತಾ ಇರುವಂಥದ್ದು. ಇನ್ನು ಹಸುವಿನ ಮಾಲೀಕರು ಮತ್ತೆ ಮತ್ತೆ ಹಸುವಿನ ಮೇಲೆ ಕ್ರೌರ್ಯ ನಡೆಸುವಂತಹ ಘಟನೆಗಳು ಪದೇ ಪದೇ ಬರ್ತಾ ಇರುವಂಥದ್ದು, ಪದೇ ಪದೇ ಆಗ್ತಾ ಇರುವಂಥದ್ದು. ಇನ್ನು ಈ ಒಂದು ಹಸು ಮರಿ ಬಸಯ್ಯ ಅವರಿಗೆ ಸೇರಿದಂತಹ ಹಸು ಆಗಿದೆ. ಇನ್ನು ಹಸುವಿನ ಕೆಚ್ಚಲನ್ನ ಕೊಯ್ದು ಹೋಗಿರುವಂತಹ ಕಿಡಿಗೇಡಿಗಳು ಸಿಕ್ಕಿಲ್ಲ. ಇನ್ನು ಕಿಡಿಗೇಡಿಗಳು ಆ ದುರುಳರಿಗಾಗಿ ಹುಡುಕಾಟವನ್ನ ಕೂಡ ನಡೆಸಿರುವಂಥದ್ದು. ಹಳೆ ದ್ವೇಷ, ಯಾವ ದ್ವೇಷ ಅಂತ ಗೊತ್ತಿಲ್ಲ, ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಕಿಡಿಗೇಡಿಗಳು ಈ ರೀತಿ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ಇನ್ನು ಹಸುವಿನ ಮಾಲೀಕರು ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ.